ವಿಕೆಪಿ ಸರ್ ಬರಲ್ಲ ಸುರೇಶ್ ಸರ್ ಬನ್ನಿ ಸರ್ ಒಂದು ನಿಮಿಷ ಸುಜನ್ ಸುಜಾನ್ ಹಿಡಿದ್ರಿ ಅಣ್ಣ ಸ್ವಲ್ಪ ಮುಂದೆ ಏರ್ಬೇಡಿ ಹಾಂ ಈಗಾಗಲೇ ಹೆಚ್ಚುವರಿ ಮಾಡಿದ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಈಗ ನಾವಲ್ಲಿ ನಮ್ಗೆ ಎಕರೆಗೆ 1,10,000 ತನ ಸಾಲ ಕೊಡ್ತಾರೆ. ಈಗ ಇಲ್ಲೇನೈತಿ, ನೀವು ಎಕರೆಗೆ 40,000 ಕೊಡೋದ್ರಿಂದ ದೊಡ್ಡ ರೈತರ 10 ಎಕರೆ ಇದಾವೆ. ಈಗ ನೀವು 3 ಲಕ್ಷ ಯಾರು ಮಾಡಿ ಅದರಿಂದ ನಮ್ಗೊಂದು ಸ್ವಲ್ಪ ಏನಾಗುತ್ತೆ, ಇಲ್ಲಿ ತೆಗಿಸ್ಬೇಕು ಅಂದ್ರೆ ಇಲ್ಲಿ ಟ್ಯಾಕ್ಸ್ ತೆಗಿಸ್ಬೇಕು. ಈಗ ನಮ್ಮ ಬೆದರಿಗೆ ಹೇಳಿ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ನಮ್ಮನ್ನ ಇದೇನಾಗಿತ್ತು ಅಂದ್ರೆ, ಈಗ ನಂದು 3 ಲಕ್ಷ ಸಿಂಡಿಕೇಟ್ ಬ್ಯಾಂಕ್ ಕೇಂದ್ರ ಬ್ಯಾಂಕ್ ಸಾಲ ಐತ್ರಿ. ಈಗಾಗಲೇ ಇಲ್ಲಿರುವಂತ ನಮ್ಗೆ 1 ಲಕ್ಷ ಐತಿ, ಅಲ್ಲಿ ನಮ್ಗೆ ಎಕರೆ ಲಕ್ಷ ಅಂತ 3 ಲಕ್ಷ ಸಿಗ್ತೈತಿ, ಇಲ್ಲಿ 1 ಲಕ್ಷ ಸಿಗ್ತೈತಿ. ಇವ್ರು ಕ್ಲಿಯರ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅಲ್ಲಿ ಭೋಜನ ತಕೊಂಡ್ ಬರೀ ನಾವು ಲೋನ್ ಕೊಡ್ತೇವೆ ತಾವು ಹೇಳ್ತಾರೆ ಯಾರು ಕೇಂದ್ರ ಬ್ಯಾಂಕ್ ಮಾಡಿ. ಇಲ್ಲಿ ಏನೈತಿ, ಇವ್ರಿಗೆ ಇದ್ರೊಳಗೆ ಇರ್ತೈತ್ರಿ ಕಂಪ್ಯೂಟರ್ನಾಗ ಆನ್ಲೈನ್ ಆಗಿ ಇರೋದ್ರಿಂದ ಇವ್ರು ಕೊಡ್ಲಾಕ್ ಕೊಡೋಲ್ಲ. ನಮ್ದು ಎಷ್ಟು ಲೋನ್ ಐತಿ ಅಷ್ಟು ಹಂಚ್ಕೊಡ್ಬೇಕು ಅಂತ ಇವ್ರು ಹೇಳ್ತಾರೆ. ಈಗಾಗಲೇ ಸಾಕಷ್ಟು ನಮ್ಗೆ ಸಮಸ್ಯೆ ಆಗಿತ್ರಿ. ಎಲ್ಲಿವರೆಗೆ ಮಾತಾಡೋರು ಕೆಲವೊಂದು ವಿಷಯಗಳು ಹೇಳಿ ನಮ್ಗೆ ಏನಂತ ಹೇಳಿದ್ರೆ ಅವ್ರಿ, ಈಗಾಗಲೇ ನಾವು 40,000 ರೂಪಾಯಿ ಕೊಡ್ತೀವಿ ಎಕರೆಕ, ಏನ್ 50,000 ರೂಪಾಯಿ ಕೊಡುವಂತ ವಿಚಾರ ಮಾಡ್ಲಾಗ್ತಿದೀವೋ ಅದನ್ನೆಲ್ಲ ಡೈರೆಕ್ಟರ್ ಮಾತಾಡಿದ್ವು. ಮುಂದಿನ ತಗೊಂಡು ಮಾಡಿಕೊಡ್ತೀವಿ, ಇದು ಒಳ್ಳೇದಾಗೈತೆ ಸರ್. ನೀವು ಮಾಡಿದ್ರೆ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ದಾಗ ಭಾಳ ಅನುಕೂಲ, ರೈತರಿಗೆ ಅನುಕೂಲಕ್ಕೆ ಆಗತ್ತೆ. ಇದು ಮಾಡಿ ತಿಳಿಸಿ ನಾವು ಅವ್ರಿಗೆ ಹೇಳಿ ಅವ್ರಿಗೆ ಮನವಿ ಮಾಡಿ ಬಂದಿವೆ ಸರ್. ಈಗಾಗಲೇ ನೀವು ಮೀಟಿಂಗ್ ಕೊಡಿ, ನೀವು ಡೈರೆಕ್ಟ್ ಮೀಟಿಂಗ್ ತಾಗ್ರಿ, ನೀವು ಸ್ವಲ್ಪ ಇದ್ರ ಮೇಲೆ ಚರ್ಚೆ ಮಾಡಿದ್ರೆ ನಮ್ಮ ರೈತರಿಗೆ ಬಹಳ ಅನುಕೂಲತೆ ಆಗತ್ತೆ. ಈಗಾಗಲೇ ನಮ್ಮ ಡೈರೆಕ್ಟರ್ ಆದ ನಂತರ DCC ಬ್ಯಾಂಕಿಗೆ ಸೆಟ್ಟಿಗೆ ಹಾಗೂ ಸೊಸೈಟಿಗೆ ಬಂದಿದ್ದು ನೀವು ಪ್ರಥಮ ಬಾರಿ, ನನಗೆ ಅನಿಸಿದ ಪ್ರಕಾರ ಇದು ಪ್ರಥಮ ಬಾರಿ. ಇದಕ್ಕೆ ಮುಂಚೆ ಯಾವ ಡೈರೆಕ್ಟರ್ ಮಾಡಿಲ್ಲ, ಯಾವ ಮಾಡಿ ನಮ್ಮ ಅನಿಸಿಕೆ. ಈಗ ನಾವು ಸಣ್ಣವರು ಅದು ನಮ್ಗೆ ಯಾರಿಗೆ ಗೊತ್ತಿಲ್ಲ, ನೀವು ಬಂದಿದ್ದು ಬಹಳ ಒಳ್ಳೆಯದು. ಒಳ್ಳೆ ಮಾರ್ಗ ನರವತ್ತು ತಿಳಿಸಿ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರಿ. ನಮ್ದು ಯಾವ ರೀತಿ ನರವತ್ತು ನೀವು ಸ್ವಲ್ಪ ಕೂರ್ಸೋಕೆ ನೀವು ವಿಚಾರಣೆ ಮಾಡಿ ಮುಂದಿನ ನಮ್ದು ಈಗಾಗಲೇ ಈಗ 3 ವರ್ಷ ಆಗಿದೆ ನಮ್ಗೆ ಬರ್ತಾಯಿದೆ ಸೊಸೈಟಿ. ಈಗಾಗಲೇ ನಮ್ಗೆ 16 ಕೋಟಿ ರೂಪಾಯಿ ಸಾಲ ಐತಿ. 16 ಕೋಟಿ ರೂಪಾಯಿ ಸಾಲ ಇತ್ತಂದ್ರೆ ಇನ್ನೂ ನಾವು ಹೆಚ್ಚುವರಿ ಕೊಡ್ಬೇಕಾಯ್ತು. ಹೆಚ್ಚುವರಿ ಕೊಡುವಂಥದ್ದು ಯಾಕಂದ್ರೆ ನಮ್ಮ ರೈತರಿಗೆ ಬಹಳ ಅನುಕೂಲತೆ ಆಗತ್ತೆ. ಇಟ್ಟು ಹೇಳಿ ನಾನು 2-4 ವರ್ಷ ಮುಂದಿನ ಸಲ ನೀವು ಬರುವಾಗ ನಮ್ಮ ಸತ್ತಿಗೆ ನಾವಾಗಲೇ ಸೆಕ್ರೆಟರಿ ಅವ್ರು ಕಳಿಸ್ತಾರೋ ಅದನ್ನ ಬರೆದು ಮಾಡಿ ಎಕರೆ ಮುಂದೆ ಅವ್ರು ಕಳಿಸ್ತಾರೆ. ಹೆಚ್ಚುವರಿ ನಮ್ಮ ಕ್ಷೇತ್ರ ಅಂತೂ ಭಾಳ ಹೆಚ್ಚುವರಿ. ನಮ್ಮ 15 ತಾಲೂಕುದಾಗ ಯಾವ ಅರೆಸ್ಟ್ ಮೂರ್ತಿಗೆ ನಮ್ದು 2 ಜನ ಬರೀತಿದ್ರು ಆಸ್ತಿ ಒಳಗೆ. ಆದ್ರೆ ಸಾಲ ಮಾತ್ರ ಕಮ್ಮಿ ಐತಿ. ಈಗಾಗಲೇ ಮನೆ ಸಲ ನಾವಿದ್ದಾಗ ರೈತರು ಇದ್ದಾಗ ನಮ್ಗೆ 4 ಕೋಟಿ ರೂಪಾಯಿ 4 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿ ಸಾಲ ಹೆಚ್ಚುವರಿ ಕೊಡ್ತಾರೆ. ನಮ್ಗೆ ಇನ್ನೊಂದು 15 ಕೋಟಿ ಕೊಟ್ಟರೆ ಏನು ಅಡ್ಡಿ ಇಲ್ಲ, ನೀವು ಕೂಡ ವ್ಯವಸ್ಥಿತ ಮಾಡಿ ಅಂತೇಳಿ ಹೇಳಿ. ಈಗ ನಾವು ಅದರ್ಸ್ ಬ್ಯಾಂಕ್ಗಳಿಗೆ ಏನು ಮಾಡಾಕ್ತಿಪ್ಪ ಅಂದ್ರೆ IDFC ಆಗಲಿ ಮತ್ತು ICICI ಬ್ಯಾಂಕ್ಗೆ ನಾವು ಅಕೌಂಟ್ ಯಾಕೆ ಮಾಡಾಕ್ತೀವಿ ಅಂದ್ರೆ ಈಗ ಬ್ಯಾಂಕ್ ಆಗಿರ್ತಾನೆ ಭಾಳ ಕಡಿಮೆ ಐತಿ, ನಾವು ಊರ್ಗಾಗ ಮೊಬೈಲ್ದಾಗ ಐತಿ. ಅವ್ರು ಏನು ಮಾಡ್ತಾರೆ, ಎಲ್ಲ ಫೋನ್ಪೇ ಮತ್ತು ಗೂಗಲ್ ಪೇ ಇರೋದ್ರಿಂದ ನಮಗೆ ವರ್ಷದಾತಿ ಟೈಮ್ ಬರ್ತೈತಿ. ಗೂಗಲ್ ಪೇ ಫೋನ್ ಪೇ ಮಾಡೋದ್ರಿಂದ ಇಲ್ಲಿ
ಅಲ್ಲಿ ಹೋಗಿ ಅದನ್ನ ಪರೀಕ್ಷಣೆ ಮಾಡಿ ಆಯ್ತು ಸಾಹೇಬ್ರಿಗೆ ಒಂದು ಬಂದು ಅವರ ಬ್ಯಾಂಕ್ ಇನ್ಸ್ಪೆಕ್ಟರ್ ಮಾಡೋದಕ್ಕೆ ಈಗ ಮೈತಾದದಂತೂ ಗೊತ್ತಿರ್ತದೆ. ಇನ್ನೊಂದ್ರಿ ಅವ್ರದ್ದು ಪತ್ನಿ ಹೆಸರಿದ್ದು ಗೊತ್ತಾಗತ್ತೆ. ಇಲ್ಲೇ ನೀವು ಬ್ಯಾಂಕ್ ಇನ್ಸ್ಪೆಕ್ಟರ್ ನೇತೃತ್ವದಾಗಲಿ ಅಥವಾ ಇವರ ಸಹಯೋಗದೊಳಗಲಿ ಅವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡ ಪರ್ಮಿಷನ್ ತರುವುದಕ್ಕಿಂತಲೂ ಇಲ್ಲೇ ಇವರಿಗೆ ಅಧಿಕಾರವನ್ನು ಕೊಡುವಂತ ವ್ಯವಸ್ಥೆ ನೀವು ಇವತ್ತು ಎರಡು ನೀವು ಬೇಡಿಕೆಗಳನ್ನು ಮಾಡಿದ್ರೆ ಅಂದ್ರೆ ಸೊಸೈಟಿಗೆ ಸರಳ. ಈಗ ಏನಾಗಿರ್ತದೆ ಮೇಡಮ್, ಅರ್ಜಿಯರೇ 2 ದಿವಸದಾಗ ಅರ್ಜಿ ಇರ್ತದೆ. ರೈತರು ಬೇರೆ ಕಡೆ ವ್ಯವಸ್ಥೆ ಮಾಡಿ ತುಂಬಿರ್ತಾರೆ. ಯಾಕಂದ್ರೆ ಈಗ ಆ ಕಡೆ ಈ ಕಡೆ ರೊಕ್ಕ ದುಡ್ಡು ತಂದಿರಂಗಿಲ್ಲ. ಅವ್ರೇನ್ ಮಾಡ್ತಾರೆ, ಬೇರೆ ಕಡೆ ಹೆಸರು ತಂದು ತುಂಬಿ ಇದೇ ಅರ್ಜಿಗಳು ಕೊಡ್ಬೇಕಾಗಿತ್ತಂದ್ರೆ ನಾವು ಬೆಳಗಾವ್ ರೆಡಿ ಮಾಡ್ಕೊಂಡು ಬೆಳಗಾವ್ ಹೋಗ್ಬೇಕು. ಅಷ್ಟು ಸಲುವಾಗಿ 150 ಕಿಲೋಮೀಟರ್ ಹೋಗಿ ಅದನ್ನ ಮಾಡ್ಕೊಂಡು ಅಲ್ಲಿ ಕೊಟ್ಟಾಗ ಅದು ಸ್ವಲ್ಪ ಏನೋ ಬೈದು ಏನೋ ತಪ್ಪಿದ್ದು ಮಾಡಿದ್ರೆ ಮತ್ತೊಂದು ದಿವಸ 4 ದಿವಸ ಲೇಟ್ ಆಗ್ತದೆ. ಅದನ್ನ ನೀವು ಇಲ್ಲೇ ಬ್ಯಾಂಕ್ ಇನ್ಸ್ಪೆಕ್ಟರ್ ನೇತೃತ್ವ ಮುಗಿಸಿದ್ರೆ ಅವ್ರು ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ತಗೋತಾರ ಸಂಘದಾಗ ಮುಲಾಂಕುಷವಾಗಿ ಅದು ಪತ್ನಾಗ ಐದು ವಿಚಾರ ಮಾಡ್ಕೊಂಡ ಇಲ್ಲೇ ಶಾಂಕ್ಷನ್ ಮಾಡುವಾಗ ಅವ್ರಿಗೆ ಅಧಿಕಾರ ಕೊಟ್ಟಿರೋದ್ರಿ. ಅವರು ಮೆಂಬರ್ ಅದಾರಿ, ಅವರು ತಮ್ಮಂದಿನೊಳಗೆ ಇರ್ತಾರೆ. ಆಮೇಲೆ ಏನಾಗೈತೆ ಅಂದ್ರೆ ಈ ಮ್ಯಾನೇಜರ್ ಸರ್ ಏನಂತಾರೆ ನಮ್ಗೆ ಅವರು ಬರ್ಬೇಕಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಗೆ ರಿಸ್ಪೆಕ್ಟ್ ಅಂದ್ರೆ ಇಲ್ಲ ಅಲ್ಲಿ ಕೊಡು ಇಲ್ಲೊಂದು ಕೊಡು ಅಂತ ಹೇಳ್ತಾರೆ. ದಯವಿಟ್ಟು ಒಬ್ರಿಗೆ ಹಂಗೆ ಒಬ್ರಿಗೆ ಬೆಣ್ಣಿ ಒಬ್ರಿಗೆ ಶೂನ್ಯ ಮಾಡ್ಬೇಕಂತ ಹೇಳ್ರಿ. ಎಲ್ಲರೂ ಒಂದೇ ಥರ ನೋಡ್ಕೊ ಅಂತ ಹೇಳಿ ಕರ್ಕೊಂಬಂದು ಸಹಿ ಮಾಡಿಸೋದೇನು ಪ್ರಶ್ನೆ ಇಲ್ಲ. ಒಬ್ಬೊಬ್ರಿಗೆ ಬೆಣ್ಣಿ ಒಬ್ಬರು ಶೂನ್ಯ ಮಾಡ್ಬೇಕಂತ ಹೇಳ್ರಿ. ದಯವಿಟ್ಟು ಅವ್ರಿಗೆ ಮ್ಯಾನೇಜರ್ಗೆ ಒಂದು ಸ್ವಲ್ಪ ತಿಳಿಸಿ ಹೇಳಿ ಇದೊಂದು ಪಾಲಿಸ್ಬೇಕಂತ ಹೇಳಿ ನಾ ಕೇಳ್ಕೊಬೇಕು. ನಮ್ಮ ಎರಡು ಮಾತು ಮಾತಾಡೋಣ. ಅದು ಒಂದೇ ಒಂದು ವಿಷಯ ಮೇಡಮ್, ಮಹಾರಾಷ್ಟ್ರದವರು ನಮ್ಮ ಮಾಮ ಮತ್ತು ನಮ್ಮ ಸಿಸ್ಟರ್ ಈ ಜಮೀನಲ್ಲಿ ಅವ್ರಿಗೆ ಸಾಲ ಕೊಡಂಗಿಲ್ಲ. ಅದಕ್ಕೆ ಆ ಸಾಲಕ್ಕೆ ಯಾಕೆ ಕೊಡೋದಿಲ್ಲ, ಏನು ಅವ್ರನ್ನ ಕಟ್ಟಿದ್ರೆ ಅವ್ರು ಏನು ಪ್ರತಿ ವರ್ಷ ಸದ್ಯ ಕುಟುಂಬ ಸಾಲ ಈಗ ಬ್ರೇಕ್ ಮಾಡ್ಯಾರ ಅದಕ್ಕೆ ಯಾವ ಕಾರಣದಿಂದ ಅದು ಮಾಡಿ ಮಹಾರಾಷ್ಟ್ರದಾಗ ಆಧಾರ್ ಕಾರ್ಡ್ ಆದ್ರೆ ಮಹಾರಾಷ್ಟ್ರ ಏನು ವಿಚಾರ ಮಾಡಿ ಈಗಾಗಲೇ 64 ಎಕರೆ ಜಮೀನು ಹೊಸ ಸಮಿತಿ ಜಮೀನು ಕೊಟ್ಟಾರೆ. ಇಲ್ಲಿ ಹೊಸ ಸಮಿತಿ ಕೊಟ್ಟಾರೆ. ಎಲ್ಲ ಅನುಕೂಲ ಮಾಡ್ಯಾರ. ಏನು ಈಗ ನಮ್ಗೆ ಅವ್ರಿಗೆ ಸಾಲ ಕೊಡ್ತಾರೆ 34,000 2 ಎಕರೆ 12 ಎಕರೆಯಲ್ಲಿ ನಮ್ಮ ಅಮ್ಮನಿಗೂ ನಮ್ಮ ಸಿಸ್ಟರ್ಗೂ 9 ಎಕರೆ ಇದೆ. ಅದಕ್ಕೆ ಆ ಸಾಲ ಕೊಡಬೇಕು, ಈ ವ್ಯವಸ್ಥೆ ಮಾಡಬೇಕು. ಮತ್ತು ಇನ್ನೊಂದು ನಮ್ಮಲ್ಲಿ ಮುಂಗೋಡು ಕಟ್ಟಲು ಭಾಳ ಇರ್ತದೆ. ಆದ್ಮೇಲೆ ಅವ್ರಿಗೊಂದು ಸ್ವಲ್ಪ ಸಾಲ ವ್ಯವಸ್ಥೆ ಮಾಡೋದು ರೈತರ ಸಲುವಾಗಿ. ಸೊಸೈಟಿ ಯಾಕಂದ್ರೆ ಈಗ ಭಾಳ ಹೊರಗಿನ ಬಂದಿರ್ತಕ್ಕಂಥ ಮನೆ ಕಟ್ಟಾರೆ, ಅವ್ರಿಗೊಂದು ಸ್ವಲ್ಪ ಸಹಾಯ ಆಗುವಂಗೆ ಮಾಡಿ. ಮೇಡಮ್ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತು. ಇಲ್ಲಿ ಎಲ್ಲ ಡೈರೆಕ್ಟ್ರು ಮತ್ತು ಸೊಸೈಟಿ ಸೆಕ್ರೆಟರಿ ಅವರು ಮತ್ತು ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿ ಕೆಲವೊಂದು ಎಲ್ಲರೂ ವಿಚಾರಗಳನ್ನು ಹೇಳಿ ಅವ್ರದ್ದ ಒಬ್ಬೊಬ್ರಿಗೆ ಯಾರ್ಯಾರು ಅನಾನುಕೂಲ ಆಗೈತಿ ಅನುಕೂಲ ಆಗೈತಿ. ಆದರೆ ಒಂದು ನನ್ನ ವಿಚಾರಗಳನ್ನ ಹೇಳ್ತಾರೆ. ಹನುಮಂತನಲ್ಲಿ ಹಿನ್ನಡೆಯವರು ಒಂದು ವಿಷಯ ಹೇಳಿದ್ರು. ಆದರೆ ಅಧಿಕಾರಿಗಳದು ಕೆಲವೊಂದು ವಿಷಯದೊಳಗೆ ಅವ್ರಿಗೆ ಮೇಲೆ ಗೈಡ್ಲೈನ್ಸ್ ಇರ್ತೈತಿ, ಅವರು ಆ ರೀತಿ ಒಮ್ಮೆ ಮಾಡಬೇಕಾಗಿರ್ತದೆ. ಆದ್ರೆ ಇನ್ನು ಮುಂದಿನ ದಿನಮಾನದೊಳಗೆ ಹಂಗೆ ಅನಾನುಕೂಲ ಯಾರಿಗಾರಿ ಇತ್ತಂದ್ರೆ ತಾವು ತಮ್ಮ ಆಫೀಸ್ದಿಂದ ಒಬ್ಬರನ್ನ ಹಚ್ಬಿಟ್ಟು ಅವರು ಹಂತಕ್ಕೆ ಸಹಿ ತೊಗೊಬೇಕು. ಯಾಕಂದ್ರೆ ನೀವು ಒಬ್ರಿಗೆ ಅವ್ರಿಗೆ ಅನುಕೂಲ ಇರಲಿಲ್ಲ ಅಂದ್ರೆ ನೀವು ಹೋಗಿ ಅದನ್ನ ಸಹಿ ತೊಗೊಂಡು ಬಂದು ಅವ್ರಿಗೆ ಅನುಕೂಲ ಮಾಡಿಕೊಡಿ ಆಯ್ತಾ. ಈಗ ಏನೈತಿ ಇಲ್ಲಿ ಎಲ್ಲ ಈಗ ಸೋಷಿಯಲ್ ಮೀಡಿಯಾಗಳು ನೀವು ಒಬ್ರಿಗೆ ವಿಡ್ರಾಲ್ ಕೊಡ್ತೀರಿ, ಒಬ್ರಿಗಿಲ್ಲ, ಏನು ಸಂಬಂಧ ಇಲ್ಲ, ಎಲ್ಲರಿಗೂ ಕೊಡ್ಬೇಕು. ಒಂದು ನಿಮ್ಮ ವಿಚಾರ ನಿಮ್ಮ ಇದ್ರ ಮೇಲೆ ಎಲ್ಲರಿಗೂ ಕೊಡ್ತೀವಿ, ಎಲ್ಲರೂ ಸಹ ಯಾಕೆ ಮಾಡ್ಕೊತೀವಿ ಹಂಗೊಂದು ನೀವೊಂದು ಮಾಡ್ಬೇಕು. ದಯವಿಟ್ಟು ಅಧಿಕಾರಿಗಳಿಗೆ ನಾವು ಕೇಳ್ಕೊತೀವಿ. ಯಾಕಂದ್ರೆ ಎಲ್ಲ ರೈತರು ಅಷ್ಟ, ನಾ ಯಾವ ಸೆಕ್ರೆಟರಿ ಅವರು ಚೇರ್ಮನ್ರು ಏನು ಸಂಬಂಧ ಇಲ್ಲ. ಎಲ್ಲರೂ ರೈತರು ಏನೈತಿ, ನಾವು ರೈತರಿದ್ದಾಗ ಸೆಕ್ರೆಟರಿಗಳು ಚೇರ್ಮನ್ರು ಈ ಆಡಳಿತ ಅಧಿಕಾರಿಗಳನ್ನ ನಡೀಲಾಕ ದಯವಿಟ್ಟು ಅದಕ್ಕೆ ಹನುಮಂತನ ಲಿಂಗರಾಜವ್ರ ಯಾವುದೋ ವಿಷಯಗಳನ್ನ ಸೂಕ್ಷ್ಮ ಅವ್ರ ಮುಂದೆ ಕೂತ್ ಕೇಳೋದು. ಯಾಕಂದ್ರೆ ವಿಷಯನ ಚರ್ಚೆ ಮಾಡೋ ವಿಷಯ ಎಲ್ಲ ನಿಮ್ಗೆ ದಯವಿಟ್ಟು ಹೇಳ್ತಾರೆ. ಯಾಕಂದ್ರೆ ಅದೊಂದು ಆಗಿರ್ತದೆ ಅವ್ರಿಗೆ ಒಂದು ಸ್ಥಿತಿ ಅದನ್ನ ಒಬ್ಬೊಬ್ಬರ ದುರುಪಯೋಗ ಪಡಿಸ್ಕೊಂಡಿರ್ತಾರೆ. ಈಗಾಗಲೇ ಹಿಂಗೆ ಮಾಡಿದಕ್ಕೆ ಒಂದು ಸಹಿ ಮಾಡ್ಕೊಂಡು ಇಲ್ಲಿ ಏನೋ ಆಗಿರ್ತದ. ಅದ್ರ ಸಲುವಾಗಿ ನಿಮ್ಗೆ ನಾವು ಗಮನಕ್ಕೆ ಹೇಳ್ತೀವಿ. ಯಾಕಂದ್ರೆ ಸ್ವಲ್ಪ ನೀವು ಇರ್ಲಿಲ್ಲ ಅಂದ್ರೆ ಹೋಗಿ ಮಾಡ್ಕೊಂಬರಿ ಯಾರು ಸರ್ ಇಲ್ರಿ ವಿಷಯ ಯಾವ್ದು
ನೀವು ಬರಾಟನೆ ಚಲೋ ಆಗೈತಿ ನೀವು ಹೊರತು ವಿಷಯ ನೋಡಿ ಎಲ್ಲರಿಗೂ ಏನೈತಿ ವಿಡ್ರಾಲ್ ನಿಮ್ಗೆ ಅನಿವಾರ್ಯ ಇತ್ತಿಡ್ರಿ ನೀವು ಒಬ್ರು ಯಾರು ನಿಮ್ಮ ಸಿಬ್ಬಂದಿಗೆ ಪಾಠ ವಿಷಯ ಮುಗಿತು ಯಾಕಂದ್ರೆ ಇಲ್ಲಿ ಕೆಲವೊಂದು ಮಾನ್ಯ ಎಲ್ಲರೂ ರೈತರು ಜಲೇಶ್ ಅವರು ಹೋಗಂತ ಕೆಲವೊಂದು ಸೊಸೈಟಿ ಕೆಲವೊಬ್ಬರ ಒಂದ್ ಅರ್ಧ ರೊಕ್ಕ ತುಂಬ್ಯಾರ ಇವರು ಸಹಕಾರ ಮಾಡ್ಯಾರ ಅದಕ್ಕೆ ಎಲ್ಲಾ ರೈತರ ಬಗ್ಗೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತು ಮುಂದೆ ಇದೇ ರೀತಿ ಸೊಸೈಟಿ ಎಲ್ಲರ ಅಭಿಪ್ರಾಯನ ಒಟ್ಟಾರೆ ಪಟ್ಟು ಹೆಚ್ಚು ಮಾಡೋಣ ಅಭಿಪ್ರಾಯಕ್ಕೆ ಈಗಾಗಲೇ ಇದು 3 ಲಕ್ಷ ಇದ್ದು 5 ಲಕ್ಷ ಅನ್ವಯ ಮಾಡ್ಯಾರು 5 ಲಕ್ಷ ನೀವು ಸರ್ ಎಷ್ಟು ಮಂದಿ ಕೊಟ್ಟಾರ ಈಗ ಕೆಲವೊಂದು ಸೊಸೈಟಿ ಒಳಗೆ ಕೊಟ್ಟಾರ್ರಿ ನಮ್ಮ ತಾಲೂಕದಾಗ ಕೊಟ್ಟಾರ್ರಿ ನಾವು ಸೊಸೈಟಿ ಲಿಸ್ಟ್ ಕೊಡ್ತೀವಿ ನಿಮಗೆ ಏನ್ ಅಡಚಣೆ ಐತೆ ನೀವು ಕೂತದ 4 ಮಂದಿ ಒಳಗೆ ನಿಮ್ಮ ಇದ್ರೊಳಗೆ ಬಗೆಹರಿಸ್ಕೊಂಡು ರೈತರಿಗೆ 5 ಲಕ್ಷ ಕೊಡುವಂತ ವಿಚಾರಗಳನ್ನು ಮಾಡಿ ಅಂತ ಹೇಳಿ ನಮ್ಮ ತಮ್ಮ ಕೈ ಸದ್ಯ ಗ್ರಾಮಕ್ಕೂ ಕೂಡ ನಾನು ನಮಸ್ಕಾರ ಮಾಡಿ ಈಗ ಮೊದಲು ನನಗೆ ಬ್ಯಾಂಕ್ ಸಿಬ್ಬಂದಿಗೂ ಪರಿಚಯ ಆಗಿದೆ ಯಾರ್ಯಾರು ಅಂದಾಗಂತಂದ್ರೆ ಇದು ಪರಿಚಯ ಅಂದ್ರೆ ಪರಿಚಯ ಆಗಲಿಲ್ಲ ಬರ್ಕೊಂಡಾಗ ಮತ್ತೆ ಯಾರಿಗೆ ಉದ್ದೇಶ ಏನು ಮಾತಾಡೋದಿಲ್ಲ ಈಗ ಮ್ಯಾನೇಜರ್ ಸಾಹೇಬ್ರ ಈಗ ನಮ್ಮಲ್ಲಿ ಇದ್ರಾಗ ಸೊಸೈಟಿಗಳು ಎಷ್ಟು ಜನ ಡೈರೆಕ್ಟರ್ ಬಂದಾರ ಎಷ್ಟು ಜನ ಸೆಕ್ರೆಟರಿ ಎಲ್ಲರೂ ನನಗೆ ಯಾವ ಸೊಸೈಟಿಯಲ್ಲಿ ಯಾರು ಸೆಕ್ರೆಟರಿ ನನಗೆ ಪರಿಚಯ ಅಣ್ಣ ಬರ್ರಿ ನಾನು ನಿಮ್ಮ ಹೆಣ್ಮಗಳು ಅದೇನ್ರಿ ನಾ ಇಲ್ಲೇ ಬೆಳೆದ್ರಿಕ್ಕದೆ ಪರಿಚಯ ಆಗಲಿ ಒಬ್ಬೊಬ್ಬರಿಗೆ ಮೈಸೂರಿಗೆ ಅವಾಗ ಇದನ್ನ ಮಾಡ್ಕೊಂಡು ಬಂದ್ರೆ ಈಗ ಅವ್ರು ಯಾರು ಸೆಕ್ರೆಟರಿ ನಮ್ಮ ತಾಯಿಯವರು ಬಂದಿದ್ದಾರೆ ಸಹೋದರರು ಬಂದಾರ ಅವ್ರಿಗೆ ನಮಸ್ಕಾರ ಮಾಡಿ ಬಂದಿರುವಂಥ ಎಲ್ಲ ಸೆಕ್ರೆಟರಿ ಆಗಲಿ ಡೈರೆಕ್ಟರ್ ಆಗಲಿ ಅಥವಾ ನಮ್ಮ ಹಿರಿಯರಿದ್ದಾರೆ ಇವ್ರ ಬಗ್ಗೆಲ್ಲ ಬೆಳೆದಿದ್ದು ನಮ್ಮ ಕಾಕವರಿದ್ದಾರೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ನಾನು ನಮಸ್ಕಾರ ಮಾಡ್ತೀನಿ ಎಲ್ಲ ನಮ್ಮ ಬ್ಯಾಂಕ್ ಸಿಬ್ಬಂದಿಗಳಿಗೂ ಕೂಡ ನಾನು ನಮಸ್ಕಾರ ಮಾಡ್ತೀನಿ ನಿಜವಾಗ್ಲೂ ಭಾಳ ಖುಷಿ ಅನಿಸ್ತದೆ ಯಾಕಂತಂದ್ರೆ ಕಾಕವ್ರ ಮುಂದಂತೂ ನಾನು ಪ್ರತಿಯೊಂದು ನಮ್ಗೆ ಏನಾದರೂ ತಪ್ಪಿದ್ರೆ ಕಾಕವ್ರು ಹೇಳ್ಕೊಡ್ತಿದ್ರು ತಂಗಿ ಹಿಂಗೆ ಮಾಡು ಅಂತಂದು ಈ ರೀತಿ ಇಲ್ಲಿ ಸಸಿಗೆ ನನ್ನ ತವ್ರ ಮನೆ ತರ ಅಂದ್ರೆ ತವ್ರ ಮನೆಗೆ ಬಂದಾಗ ಆಗ್ಬಿಡ್ತು ನನಗೆ ಕಾಕ ನೋಡೋಣ ಫಸ್ಟ್ ಅಲ್ಲಿ ನಮಸ್ಕಾರ ಮಾಡಿ ನಾನು ಒಳಗೆ ಬನ್ನಿ ಯಾಕಂದ್ರೆ ಎಲ್ಲ ನನ್ಗೆ ಗೊತ್ತಿರೋದ್ರ ಯಾರು ಗೊತ್ತಿಲ್ಲ ಅಂತಿಲ್ಲ ಬಟ್ ಇಲ್ಲಿ ಈ ಚೇರ್ ಮೇಲೆ ಬಂದು ಕುಂಡ್ರದು ಹೊಸ ತರ ನನಗೆ ಬಿಟ್ರೆ ನನ್ನ ಸತಿ ಗ್ರಾಮಕ್ಕೆ ಇದು ಜಡ್ಪಿ ಗೊತ್ತಿಲ್ಲ ಅಂತಲ್ಲ ಅಥವಾ ನೀವು ಯಾರು ಗೊತ್ತಿಲ್ಲ ಅಂತಲ್ಲ ಆದ್ರೆ ಬ್ಯಾಂಕಿಗೆ ಬರೋದು ಫಸ್ಟ್ ಟೈಮ್ ನಾನು ಇವರೆಲ್ಲ ಸ್ವಲ್ಪ ಕೆಲವ್ರು ಪರಿಚಯ ಇದ್ರು ಕೆಲವ್ರು ಪರಿಚಯ ಇಲ್ಲ ಆದ್ರೆ ಅವ್ರು ಹುದ್ದೆದಾಗದಾರೆ ಬ್ಯಾಂಕ್ ಸಿಬ್ಬಂದಿಯವರು ಹೀಗಾಗಿ ಬಹಳ ಖುಷಿ ಅನಿಸ್ತು ಇನ್ನೊಂದು ತಮಗೆಲ್ಲರಿಗೂ ಗೊತ್ತೈತಿ ನಾನು ಬಹಳ ಗ್ರೌಂಡ್ ಲೆವೆಲಿಂದ ಬಂದಿರೋಂಥ ಹೆಣ್ಮಗಳ ಪಾರ್ಟಿ ಒಳಗೆ ಆಮ್ಯಾಗ ಸಮಾಜ ಸೇವೆ ಕೂಡ ನಾನು ಗ್ರೌಂಡ್ ಲೆವೆಲ್ ಬಂದಿರೋಂಥ ಹೆಣ್ಮಗಳ ಅನ್ಯಾಯ ವಿರುದ್ಧ ಯಾವಾಗೂ ಹೋರಾಟ ಮಾಡಿರೋಂಥ ಹೆಣ್ಮಗಳು ನಾನು ಈಗೂ ಕೂಡ ಬ್ಯಾಂಕ್ ಸಿಬ್ಬಂದಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನೀವಾಗಲಿ ನಾವಾಗಲಿ ರೈತರ ಸೇವೆ ಮಾಡಾಕ ನಮ್ಗೆ ಅಂದ್ರೆ ನಿಮಗೆ ಗೌರ್ಮೆಂಟ್ ಪೇಮೆಂಟ್ ಕೊಡೋದು ರೈತರ ಸೇವೆ ಮಾಡಾಕ ನನಗೂ ಕೂಡ ಗೌರ್ಮೆಂಟ್ ನೇಮಕಾತಿ ಮಾಡಿರೋದು ರೈತರ ಸೇವೆ ಮಾಡಾಕ ಯಾಕಂದ್ರೆ ನಮ್ಮ ಇವರಿಂದನ ನಮ್ಮ ಸೊಸೈಟಿಗಳದಾವ ಇವರಿಂದನ ನಮ್ಮ ಬ್ಯಾಂಕ್ DCC ಬ್ಯಾಂಕ್ ಐತಿ ಅಂತ ಆದ್ರಿಂದನ ಈಗ ನೀವು ಎಲ್ಲ ನಿಮ್ಮ ಫ್ಯಾಮಿಲಿ ಅನ್ನ ಊಟ ಮಾಡೋದೈತಿ ನಮಗೂ ಒಂದು ಪ್ರೆಸ್ಟೀಜ್ ಒಂದು ಚೇರ್ ಐತಿ ಅಂತಂದ್ರೆ ಇವರಿಂದ ಎಲ್ಲರಿಂದ ಐತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ
ಈಗ ಇಲ್ಲಿವರೆಗೆ ಹೇಳಿದ್ರು, ಸಾಕಷ್ಟು ಜನ ಅಣ್ಣಗಳು ಸಹೋದರರನ್ನ ಮಾತಾಡಿದ್ರು. ಇಲ್ಲಿವರೆಗೆ ಏನಾಗೈತಿ ಬಿಟ್ಟೈತಿ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಸಾಕಷ್ಟು ಕಡೆ ನಾನು ವಿಸಿಟ್ ಮಾಡಿದ್ದೀನಿ. ಕೆಲವೊಂದು ಕಡೆ ನನಗೆ ಸಾಕಷ್ಟು ಸಮಸ್ಯೆಗಳು ನನಗೆ ಬಂದು ಹಿಂಗಾಗೈತಿ ಮೇಡಮ್, ನಮ್ಗೆ ಇಲ್ಲಿವರೆಗೆ ಯಾರು ಇರಲಿಲ್ಲ, ಅಥವಾ ನಾವು ಸಣ್ಣವರಾಗ್ತೀವಿ, ಯಾರು ದೊಡ್ಡವ್ರ ಹೆಂಗೆ ಹೋಗಿ ಹೇಳೋದು ನಮ್ಗೆ ಗೊತ್ತಿರಲಿಲ್ಲ ಅಂತ. ಆದ್ರೆ ನಾ ಅವ್ರ ಹೆಣ್ಮಗಳಾಗಿದ್ರಿಂದ ಎಲ್ಲರಿಂದ, ಯಾಕಂದ್ರೆ ಎಲ್ಲರೂ ಇಷ್ಟು ವರ್ಷ ಅವ್ರ ಜೊತೆ ಇರೋದ್ರಿಂದ ಸಣ್ಣ ಪುಟ್ಟ ಏನು ಅಂದ್ರೂ ಕೂಡ ಹಿರಿಯರು ಬಂದು ತಮ್ಮ ಮಗಳು ಹಂಗೆ ಹೇಳ್ಕೊಂಡಾರ, ದೊಡ್ಡವರು ಬಂದಂದ್ರೆ ಹಿಂಗ ತಮ್ಮ ತಂಗಿ ಹಂಗ ಅಕ್ಕನ ಹಂಗೆ ಹೇಳ್ಕೊಂಡಾರ ನನಗೆ. ಹಿಂಗಾಗಿ ಯಾರಿಗೂ ಹೇಳಾಕ ನನಗೆ ಏನು ಸಮಸ್ಯೆ ಹೇಳ್ಕೊಕ್ ನಿಮ್ಗೆ ಯಾರಿಗೂ ಅಂಜಿ ಹೇಳಿಕೆ ಬೇಡ. ನನಗೆ ನೀವು ಏನು ಡೈರೆಕ್ಟರ್ ಅಂತ ನನಗೆ ಒಟ್ಟ ನೋಡಾಕ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಮಗಳ ನಿಮ್ಮ ಮೊದಲು ಹೆಂಗಿದ್ದೀನಲ್ಲ ಅದ ರೀತಿ ಹಂಗ ನೋಡ್ಕೊಂಡು ನಿಮ್ದು ಏನೋ ಸಮಸ್ಯೆ ಇದ್ರು ಅಕ್ಕ ಹಿಂಗಾಗೈತಿ ಅಂತಂದು ಹೇಳಿದ್ರೆ ನಾನು ನೇರವಾಗಿ ಒಬ್ಬರು ಒಂದು ರೈತರ ಕೆಲಸ ಇದ್ರು ಕೂಡ ನಾನು ಬ್ಯಾಂಕಿಗೆ ಬಂದು ಇಲ್ಲಿ ಕೂತು ಇಲ್ಲಿಂದ ನನ್ನ ಮ್ಯಾಗ ಬೆಳಗಾವಿ ನಮ್ಮ DCC ಬ್ಯಾಂಕಿಂದ ಏನು ಇದನ್ನು ಅಪ್ರೂವಲ್ ಮಾಡ್ಕೊಂತ ನಾನು ಇಲ್ಲಿ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ. ಯಾಕಂತಂದ್ರೆ ನಾನು ನಿಮ್ಗೆಲ್ಲ ನೀವೇ ಬರಬೇಕು, ನೀವೇ ಹೇಳ್ಬೇಕಂತಿಲ್ಲ. ನಿಮ್ಗೆ ಯಾರು ಬರಾಕಾಗದ್ರು ನೀವೇನು ಬರಬೇಡ್ರಿ, ನಾನು ಬರ್ತೀನಿ. ನಿಮ್ಮ ಹತ್ರ ನಾನು ಬರ್ತೀನಿ. ಏನು ಸಮಸ್ಯೆಗಳಿಗೆಲ್ಲ ಹೇಳಿದ್ರು, ಆಮ್ಯಾಗ ಪತ್ರಗಳು ಬರೀ ಅಂತದಾಗ್ಲಿ ಅಥವಾ ಹೆಚ್ಚುವರಿ ಅಂತದಾಗ್ಲಿ ಅಥವಾ ಸಾಕಷ್ಟು ಸಲಹೆಗಳು ನನಗೆ ಹೇಳಿದ್ರಿ ನೀವು ಅಂತಂದ್ರೆ ನಮ್ಗೆ ಈ ರೀತಿ ಬೇಕು, ಹೆಚ್ಚುವರಿ ಬೇಕಂತ. ನಾನು ಮೊನ್ನೆ ಬೋರ್ಡ್ ಮೀಟಿಂಗ್ ಅಲ್ಲಿ ಕೂಡ ನಾನು ವಾದ ಮಾಡಿದ್ದೀನಿ. ಅಂದ್ರೆ ನಮ್ಮ ಹತ್ತನೇದು ಏನೋ ಇದ್ರು ಕೂಡ ನನಗೆ ತಿಳಿಸೋದು ಏನು ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಈಗ ನನಗೊಂದು ಗೌರ್ಮೆಂಟ್ ಜವಾಬ್ದಾರಿ ಕೊಟ್ಟೈತಿ, ನಿಮ್ಮೆಲ್ಲರದು ಆಶೀರ್ವಾದ, ನಿಮ್ಮೆಲ್ಲರೂ ಸೇವೆ ಮಾಡಕ್ ನನಗೊಂದು ದೇವ್ರು ಒಂದು ಅವಕಾಶ ಮಾಡಿಕೊಟ್ಟಾನ. ನನ್ನ ಕೈ ಎಷ್ಟು ಸಾಧ್ಯ ಐತೆ ನಾನು ಎಲ್ಲರಿಗೆ ನಾನು ಸೇವೆ ಮಾಡಬೇಕು, ಸೇವೆ ಸಲ್ಲಿಸಬೇಕು. ಪ್ರತಿಯೊಂದು ರೈತರಿಗೆ ಅಂತ ಕಡು ಅದಾನಂತಂದ್ರೂ ಕೂಡ ಅವನ ಹಕ್ಕು ಅವ್ರಿಗೆ ಸಿಗಬೇಕು, ರೈತರ ಹಕ್ಕು ರೈತರಿಗೆ ಸಿಗ್ಬೇಕು ಅನ್ನೋದು ನಂದೊಂದು. ಯಾಕಂತಂದ್ರೆ ಅನ್ನ ಹುಟ್ಟಿಸವ, ಈಗ ಅನ್ನ ಅಂತಂದ್ರೆ ದೇವ್ರ ಅಂತೀವಿ ನಾವು, ಆ ಅನ್ನ ಹುಟ್ಟಿಸವನ ರೈತ ಅದಾನ. ಹಿಂಗಾಗಿ ಆ ರೈತರದ ಸೇವೆ ಮಾಡಕ್ ನಮ್ಗೆ ಅವಕಾಶ ಸಿಕ್ಕೈತಿ. ಹಿಂಗಾಗಿ ಪ್ರತಿಯೊಂದು ಯಾರೇ ಇರ್ಲಿ ಏನೇ ಇರ್ಲಿ ಆ ವಿಷಯ ನನ್ಗೆ ನೇರವಾಗಿ ನನ್ಗೆ ಗಮನಕ್ಕೆ ತೊಗೊಂಡ್ ಬರ್ರಿ. ಆಮೇಲೆ ಮೊನ್ನೆ ತುಂಬಾ ಟೈಮ್ದಾಗೂ ನನಗೆ ಇವರೆಲ್ಲ ನನಗೆ ಫೋನ್ ಮಾಡಿದ್ರು, ಇನ್ನೊಂದು ಅಣ್ಣದ ಎಲ್ಲ ಫೋನ್ ಮಾಡ್ತಾರೆ ನನಗೆ. ಆಯ್ತು ಅಣ್ಣ ಅಂತಂದೆ. ನನ್ನ ಕೈಲಿ ಏನಾಗ್ತೈತೆ ಅದು ಕೆಲಸ ಮಾಡಿ ನಾನು ಆಮೇಲೆ ಸತ್ತಿಗೆ ಬರ್ತೀನಿ ಅಂತ ನಾನು ಹೇಳಿದೆ. ಈಗ ಅದು ಕೆಲಸ ನಾನು ಮಾಡಿ ಯಾವುದಂತ ಏನು ಹೇಳಂಗಿಲ್ಲ, ಬಟ್ ನಾನು ಅದು ಕೆಲಸ ಮಾಡಿಬಿಟ್ಟು ನನ್ನ ಸತ್ತಿಗೆ ನಾನು ಬಂದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸಣ್ಣ ಇರ್ಲಿ ದೊಡ್ಡದಿರ್ಲಿ ಪ್ರಥಮ ಬಾರಿಗೆ ನಾನು ಸಣ್ಣ ಕೆಲಸ ಮಾಡಿ ಹಾಕಾಗಲಿ ನಾನು ಇಲ್ಲಿ ಸತ್ತಿಗೆ ಬಂದೀನಿ. ನೀವೇನು ಜವಾಬ್ದಾರಿ ಕೊಡ್ತೀರಿ ಆ ಜವಾಬ್ದಾರಿ ಎಲ್ಲಾನು ಎಷ್ಟು ಸಾಧ್ಯ ಐತೆ ನನಗೆ ಎಲ್ಲರೂ ಬೋರ್ಡ್ ಮೀಟಿಂಗ್ನಾಗ ಇಟ್ಟು ಅಲ್ಲಿ ವಾದಿಸಿ ನಿಮ್ಮ ಹಕ್ಕು ನನಗೆ ತಂದು ಕೊಡುವಂತ ನಿಮ್ಮ ಹೆಣ್ಮಕ್ಳು ಮಾಡ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸಾಕಷ್ಟು ಹೇಳಿದ್ರೆ ಅಂದ್ರ ತಂಗಿ ಇಲ್ಲಿ ಜಾಸ್ತಿ ಒಂದು ಸ್ವಲ್ಪ ಫಂಡಿಂಗ್ ತರುವಂತ ವ್ಯವಸ್ಥೆ ಮಾಡ್ರಿ ಅಂತ. ಖಂಡಿತವಾಗ್ಲು ನನಗೆ ಇಲ್ಲಿ ಜಾಸ್ತಿ ಫಂಡಿಂಗ್ ತಂದ ನಮ್ಮ ರೈತರಿಗೆ ನಮ್ಮ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಗೆ ಅಂದ್ರೆ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅದರಿ ನಿಮ್ಗೆ ಅನುಕೂಲ ಮಾಡ್ಕೊಡ್ರೆ ಖಂಡಿತವಾಗ್ಲು ಇದಕ್ಕಿಂತ ಹೆಚ್ಚಿಂದ ನನಗೆ ಯಾವುದೂ ಇಲ್ಲ ಅಂತ ಅನಿಸ್ತದೆ. ಯಾಕಂತಂದ್ರೆ ಅತ್ನಿ ಒಳಗ ನಾನು ಹುಟ್ಟು ಬೆಳೆದಿದ್ದೀನಿ. ಅತ್ನಿ ಒಳಗ ನಾನು ಇಷ್ಟರ ಮಟ್ಟಿಗೆ ನಾನು ರಾಜ್ಯ ಹೊರ ರಾಜ್ಯಕ್ಕೆ ಹೋಗಿ ನಾನು ಕೆಲಸ ಮಾಡಿರೋದಾಗಿರ್ಬೋದು, ಅಥವಾ ಈಗ DCC ಬ್ಯಾಂಕ್ನಾಗ ಒಂದು ಅದು ಕ್ಯಾಬಿನೆಟ್ ಇದ್ದಾಗ ಅಲ್ಲಿ ನಾನು ಹೋಗಿ ಕುಂಡಿರ್ತನಕ್ಕೆ ನನ್ನ ಕನಸು ಮನಸ್ಸು ಇಲ್ಲ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ನಮ್ಮ ಸತೀಶ್ ಜಾರಕಿಹೊಳಿ ಅವರ ಆಶೀರ್ವಾದದಿಂದ ನಾನು ಹೋಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಹೋಗಿ ಅಲ್ಲಿ ಕುಂತಿದ್ದೀನಿ. ಮತ್ತೆ ಅಲ್ಲಿ ಏನೈತಿ ರೈತರಿಗೆ ಯಾವ ರೀತಿ ಅನುಕೂಲ ಮಾಡ್ಬೋದು ಯಾವ ರೀತಿ ಇಲ್ಲ ಅಂತಂದು ನನಗೊಂದು ಸ್ವಲ್ಪ ನನಗೆ ಸೊಸೈಟಿ ಬಗ್ಗೆ ಅಂದ್ರೆ PKPS ಸೊಸೈಟಿ ಬಗ್ಗೆ ನನಗೊಂದು ಸ್ವಲ್ಪ ಅಷ್ಟೊಂದು ಗೊತ್ತಿರಲಿಲ್ಲ. ನನಗೆ ರಾಜಕೀಯದ ಬಗ್ಗೆ ಗೊತ್ತಿತ್ತು ಅಥವಾ ಸಮಾಜ ಸೇವೆ ಬಗ್ಗೆ ನನಗೆ ಗೊತ್ತಿತ್ತು, ಆದ್ರೆ ಅದ್ರ ಬಗ್ಗೆ ಅಷ್ಟು ನಾನು ನಾಲೆಜ್ ಇರಲಿಲ್ಲ. ಆದ್ರೆ ನಾನು ಗೊತ್ತಿಲ್ಲದಿದ್ರು ಕೂಡ ನಾನು ಸಾಕಷ್ಟು ತಿಳ್ಕೊಂಡು ನಾನು ಈಗ ಕೆಲಸ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಈಗ ರೈತರು ನನ್ನ ಕಡೆ ಬಂದು ತಮಗೆ ಈಗ ನೀವು ಹೇಳಿದ್ರಲ್ಲ ಅಣ್ಣ, ಈಗ ಮನೆಗಳದ್ದು ಹೇಳಿದ್ರಿ, ಮತ್ತೆ ಯಾರು ಹೇಳಿದ್ರು ಮನೆಗಳದ್ದು. ಆಮ್ಯಾಗ ಅದು ಕೆಲವೊಬ್ರು ಮೊನ್ನೆ ಒಬ್ಬರದ್ದು ಇಂಥದ್ದು ಕೇಸ್ ಬಂದಿತ್ತು ಕೋರ್ಟ್ನವ್ರದ್ದು, ಅವ್ರದ್ದು ಆ ರೀತಿ ಲೋನ್ ಆಗಲಿಲ್ಲ, ಬಟ್ ಪರ್ಸನಲ್ ಲೋನ್ ಮಾಡಿಸ್ಕೊಡುವಂತ ವ್ಯವಸ್ಥೆ ಅವ್ರಿಗೆ ನಾನು ಮಾಡಿದೆ. ಯಾಕಂತಂದ್ರೆ ಒಂದ ದಾರಿ ಇರಂಗಿಲ್ಲ, ಹೋಗಾಕ ಒಂದ್ ದಾರಿ ಕಟ್ಟಾದ್ರೆ ಇನ್ನೂ ಒಂದ್ ದಾರಿ ಯಾವ್ದಾದ್ರು ಇರ್ತೈತಿ. ಆದ್ರೆ ರೈತರಿಗೆ ಅನುಕೂಲ ಆಗ್ಬೇಕು, ಆ ವ್ಯಕ್ತಿ ಡೆವಲಪ್ ಆಗ್ಬೇಕು ಅಥವಾ ಅವನ ನೆಳೆ ಸಿಗ್ಬೇಕು. ಈಗ ಮಳೆಗಾಲ ಬೇರೆ, ಕೆಲವೊಬ್ಬರಿಗೆ ಬೇರೆ ಯಾರು ಬಂದ್ರು ನಮ್ಗೆ ಈ ರೀತಿ ಕೊಡಾಕತ್ತಿಲ್ಲ ಅಂದ್ರೆ ಸೊಸೈಟಿ ಅಲ್ಲೇ ಒಂದ್ ಸ್ವಲ್ಪ ಜಗಳಗಳು ಇರ್ತಾವ. ಬಟ್ ಹಂಗೆ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿದೆ ನಾನು. ಯಾಕಂತಂದ್ರೆ ಈಗ ಬೆಳಿ ತೆಗಿ ಟೈಮ್, ಈಗ ಈ ಮೂಮೆಂಟ್ನಾಗ ನೀವು ಅಂದ್ರೆ ನಾವು ಅವ್ರಿಗೆ ದುಡ್ಡು ಕೊಡ್ಲಿಲ್ಲ ಅಥವಾ ಸೊಸೈಟಿಯಿಂದ ಅವ್ರಿಗೆ ದುಡ್ಡು ಹಾಕ್ಲಿಲ್ಲ, ಬ್ಯಾಂಕಿನ ದುಡ್ಡು ಹಾಕ್ಲಿಲ್ಲ ಅಂದ್ರೆ ರೈತರಿಗೆ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ವರ್ಷದ ಕಾಳು ತೆಗಿತಾರ, ವರ್ಷದ ಹೊಟ್ಟೆ ಉಪಜೀವನ ಇರ್ತೈತಿ. ಅಲ್ಲಿ ಈ ಮೂಮೆಂಟ್ನಾಗ ಅವ್ರಿಗೆ ಸಲ್ಲುದ ಹಕ್ಕು ಸಲ್ಲೇಬೇಕಂತ ಹೇಳಿ ವಾದಿಸಿ ಮನೆ ಅದು ಕೂಡ ನಂದು ಒಬ್ರಿಗೆ ವ್ಯವಸ್ಥೆ ಮಾಡುವಂತ ನಾನು ಮಾಡಿದೆ. ಯಾಕಂತಂದ್ರೆ ಏನೇನು ನಂಗೆ ತಿಳಿತೈತಿ ನಾನು ಮಾಡ್ತೀನಿ. ತಿಳಿದಿದ್ರು ಕೂಡ ನಿಮ್ಮ ಮಗಳನ್ನ ತಿಳ್ಕೊಂಡು ನಿಮ್ಮ ಸಹೋದರನ್ನ ತಿಳ್ಕೊಂಡು ನೀವೆಲ್ಲರೂ ನನ್ನ ಗೈಡೆನ್ಸ್ ಮಾಡ್ರಿ. ಖಂಡಿತವಾಗ್ಲು ನಾನು ತಿಳ್ಕೊಂತ ಎಲ್ಲ ಕೆಲಸ ಮಾಡ್ಕೊಡುವಂಥದ್ದು ನಾನು ಮಾಡ್ತೀನಿ. ಇನ್ನು ನಾ ಈಗ ಅಣ್ಣವ್ರೊಬ್ರು ಹೇಳಿದ್ರು ಮ್ಯಾನೇಜರ್ ಸಾಹೇಬ್ರು ನಮ್ಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ. ನಾ ಬ್ಯಾಂಕ್ ಸಿಬ್ಬಂದಿಯವ್ರು ಎಲ್ಲರೂ ಹೇಳ್ತೀನಿ, ನೀವು ನಾವು ಕೂಡ ಮಾಡೋದೈತಿ. ಒಂದು ಪಾರ್ಟು ನೀವು ನಾನು, ಒಂದು ಪಾರ್ಟು ನಮ್ಮ ರೈತರ ಸೇವೆ. ಯಾಕಂತಂದ್ರೆ ನೀವು ನಾವು ಕೂಡ ಇವ್ರು ಸೇವೆ ಮಾಡೋದೈತಿ. ಇನ್ನೊಂದು ನಾನು ಭಾಳ ಸ್ಟ್ರಿಕ್ಟ್ ಇದ್ದೀನಿ ಅಂದ್ರೆ ಕೆಲಸದ ವಿಷಯದಾಗ. ನಾನು ಕೆಲವೊಂದು ಕಡೆ ಹೋಗಿ ಹೇಳಿದ್ದೀನಿ. ನಾನು ಒಂದ್ಸಲಿ 2 ಸಲ ಹೇಳ್ತೀನಿ ಯಾವುದೋ ಒಂದು ವಿಷಯ.
ನೆಕ್ಸ್ಟ್ ನಾನು ಮಾತಾಡಂಗಿಲ್ಲ, ನಾನು ಲೆಟರ್ ಮಾತಾಡ್ತೈತಿ ಅಂತ ನಾನು ಒಂದು ಮಾತನ್ನ ಹೇಳಿ ಬಂದೆ. ಯಾಕಂತಂದ್ರೆ ಏನಿದ್ರು ನ್ಯಾಯಬದ್ಧವಾಗಿ ಕೆಲಸ ಆಗಬೇಕು, ಕ್ಲೀನ್ ಚೀಟ್ ಇರಬೇಕು. ನಾನು ಇಲ್ಲಿವರೆಗೆ ಇಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟೆಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದೀನಿ. ಕೆಲವೊಂದು ವಿಷಯ ನಾನು ಬರೋಕೆ ಹೋಗಿ ಹೇಳಕ್ಕಾಗಿಲ್ಲ, ಬಟ್ ನಾನು ಕ್ಲೀನ್ ಚೀಟ್, ನಾನು ಯಾವುದು ಕೆಲಸ ಯಾವುದು ಎದುರಾಗೂ ಯಾವುದು ನಾನು ಒಂದು ಕಲಂ ತಗೊಳ್ದು ಬಂದಿದ್ದೀನಿ ನಾನು. ಅದಕ್ಕೆ ಈಗೂ ಕೂಡ ಅಷ್ಟೇ, ನಾನು ರೈತರ ಪರ ಆಯ್ತು, ನಿಮ್ಮ ಜೊತೆ ನಿಂತ ನೀವು ಎಷ್ಟು ಕೆಲಸ ಮಾಡ್ತೀರಿ ನಿಮ್ಮ ಜೊತೆ ನಿಂತು ಕೆಲಸ ಮಾಡಿ ಇವ್ರಿಗೆ ಹಕ್ಕು ಸಿಗುತ್ತೆ ಅಂದ್ರೆ ಖಂಡಿತವಾಗ್ಲೂ ನನಗೆ 24 ಗಂಟೆ ನಿಮ್ಮ ಜೊತೆ ಬೆಳಗಿನ 10 ರಿಂದ 5 ಗಂಟೆ ನಿಮ್ಮ ಜೊತೆ ಕೂತ್ಕಿಸಿ ನಾನು ಕೆಲಸ ಮಾಡಿ ಇವ್ರಿಗೆ ಹಕ್ಕು ಸಿಗುವಂತ ನಾ ಮಾಡ್ತೀನಿ. ಖರೆ ಇವ್ರಿಗೆ ಹಕ್ಕುಗಳು ಸಿಗಬೇಕು. ಹಿಂಗಾಗಿ ನಿಮ್ಮ್ಯಾಗೂ ನನಗೆ ಸಾಕಷ್ಟು ಪ್ರೀತಿ ವಿಶ್ವಾಸ ಐತಿ. ನೀವು ಇವ್ರ ಜೊತೆ ಒಳ್ಳೆ ರೀತಿ ಸಹಕರಿಸ್ರಿ, ಒಳ್ಳೆ ರೀತಿಯಿಂದ ರೆಸ್ಪೆಕ್ಟ್ ಮಾಡ್ರಿ. ಯಾಕಂದ್ರೆ ಇವ್ರು ಬ್ಯಾಂಕಿಗೆ ಬಂದಾಗನ ನಮ್ದು ಮುಂದೆ DCC ಬ್ಯಾಂಕ್ ನಡೀತೈತಿ ಅಂತ ಹೇಳ್ತೀನಿ. ಆಮ್ಯಾಗ ಅವ್ರಿಗೆ ಗೌರವ ಸಿಗಲಿಲ್ಲ ಅಂತಂದ್ರೆ ದುಡ್ಡು ಕೊಡುದು, ಲೋನ್ ಕೊಡುದು ಅಥವಾ ಅದು ನೆಕ್ಸ್ಟ್, ಬಟ್ ಬಂದಾಗ ಬರ್ರಿ ಕುಂಡ್ರಿ ಹೋಗ್ರಿ ಅಂತಂದು ಒಂದು ರೆಸ್ಪೆಕ್ಟ್ ಅಂತ ಮೊದಲು ಅವ್ರಿಗೆ ಸಿಗಲಿ. ಆಮ್ಯಾಗ ನಮ್ಮ ಎಲ್ಲ ಡೈರೆಕ್ಟರ್ ಇರ್ಬೋದು, ಸೆಕ್ರೆಟರಿಗಳು ಇರ್ಬೋದು, ನಿಮ್ಮಲ್ಲಿ ಕೂಡ PKPS ಎಲ್ಲರೂ ಬಂದಾಗ ನಾ ಸಣ್ಣಕ್ಕಿದೆ ನಿಮ್ಮೆಲ್ಲರಿಗಿಂತ ಆದ್ರೂ ಕೂಡ ಹೇಳ್ತೀನಿ, ಯಾವುದು ಅಲ್ಲಿ ವ್ಯವಹಾರ ನೆಕ್ಸ್ಟ್, ಆದ್ರೆ ಬಂದಾಗ ಒಬ್ರಿಗೊಬ್ರು ನಾವು ಸಹಕರಿಸಿ, ಇಲ್ಲ ನಾವು ಮಾಡ್ತೀವಿ, ಇಲ್ಲ ಮಾಡೂನು ಅದ ಒಂದು ಸ್ವಲ್ಪ. ಯಾಕಂದ್ರೆ ಸಮಸ್ಯೆಗಳು ನನಗೆ ಬಹಳ ಕಿವಿಗೆ ಬಂದಾವ, ಆದ್ರೆ ಆ ಸಮಸ್ಯೆಗಳು ನಾನು ಡೈರೆಕ್ಟ್ ನೇರವಾಗಿ ಒಂದೊಂದೊಂದು ನಾನು ಸೊಸೈಟಿಗೆ ನಾನು ಬರ್ತೀನಿ, PKPS ಬರ್ತೀನಿ, ಬಂದ ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋನು. ಆದ್ರೆ ಮೊದಲು ಒಗ್ಗಟ್ಟು ಇರಲಿ ನಮ್ಮಲ್ಲಿ. ಒಬ್ರಿಗೊಬ್ರು ರೈತ, ನಾನು ರೈತ, ನೀವು ರೈತ, ಈಗ ನನಗೆ ಎಷ್ಟು ತ್ರಾಸ ಆಗ್ಲತ್ತೈತಿ ಮುಂದಿನ ರೈತಗೂ ಅಷ್ಟೇ ತ್ರಾಸ ಆಗ್ಲತ್ತಂತ ಈ ರೀತಿ ಒಬ್ರಿಗೊಬ್ರು ತಿಳ್ಕೊಂಡು ನೀವು ನಡ್ಕೋರಿ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾವುದೋ ವಿಷಯ ಇರಲಿ ನಿಮ್ಗೆ, ಸಾಕಷ್ಟು ನಾನು ಇಲ್ಲಿ ಎಷ್ಟು ಸಾಧ್ಯ ಐತಿ ಡೆವಲಪ್ ಮಾಡಕ್ಕೆ, ಅಥವಾ ಮುಂದೆ ಯಾವುದು ಸೊಸೈಟಿಗೆ ನಿಮ್ಮ ಬಿಲ್ಡಿಂಗ್ ಇಲ್ಲ ಅಥವಾ ಬೇರೆ ಅದರ್ವೈಸ್ ಏನೋ ನಿಮ್ಗೆ, ನೀವು ಕೂಡ ಸರ್ ನೀವು ಎಲ್ಲರೂ ಇಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಐತಿ, ಬ್ಯಾಂಕ್ ಸಿಬ್ಬಂದಿಗಳು ನಮ್ದೆಲ್ಲ. ಯಾಕಂತಂದ್ರೆ ನಮ್ಮ ಬ್ಯಾಂಕ್ ಸಿಬ್ಬಂದಿಗಳು ಚಲೋ ಇದ್ದಾಗ ಇವ್ರ ಕೆಲಸ ಮಾಡಕ್ ಸಾಧ್ಯತೆ. ಅದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ಸ್ ಅದಾವ ಅಥವಾ ನಿಮಗೆ ಏನು ಪ್ರಾಬ್ಲಮ್ ಆಗಕತ್ತೈತಿ, ಅಥವಾ ನಿಮಗೆ ಇಲ್ಲಿ ಏನಾದರೂ ಹೆಚ್ಚುವರಿ ನಿಮ್ಗೆ ಯಾವ ಸೌಲಭ್ಯಗಳು ಬೇಕಾಗೈತಿ, ಅಥವಾ ಇನ್ನೂ ಅಷ್ಟು ಜನ ನಿಮ್ಗೆ ಕೆಲಸಗಾರ ಬೇಕಾಗಿದ್ದಾರೆ, ಅಥವಾ ಏನಾದರೂ ಇದ್ರೂ ಕೂಡ ನೀವು ನನಗೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿಂದ ನಾನು ಅಲ್ಲಿ ಮಾತಾಡಿ ನಾನು ನಿಮ್ಗೆ ಇನ್ನೂ ಅಷ್ಟು ಅನುಕೂಲ ಮಾಡಿಕೊಟ್ಟು ಇವ್ರು ಸೇವೆ ಮಾಡಕ್ಕೆ ಇನ್ನೂ ಅಷ್ಟು ನಾನು ಅನುಕೂಲ ಮಾಡಿಕೊಡ್ಬೋದು ಅಂತ ನಾನು ಹೇಳ್ತೀನಿ. ಭಾಳ ನಿಜವಾಗ್ಲೂ ಖುಷಿ ಅನ್ನಿಸ್ತು. ಸಣ್ಣ ಕೆಲಸ ಮಾಡಿ ನಿಮ್ಮ ಹತ್ರ ಬಂದಿದ್ದೀನಿ, ದೊಡ್ಡ ಮಟ್ಟಿಗೆ ನಾನು ಕೆಲಸ ಮಾಡಿ ನಿಮ್ಗೆಲ್ಲರಿಗೂ ಇನ್ನೂ ದೊಡ್ಡ ಖುಷಿ ತಂದು ನಿಮ್ಗೆಲ್ಲರಿಗೂ ಋಣ ತೀರಿಸುವಂಥ ಅವಕಾಶ ನನಗೆ ಇನ್ನೂ ಸಿಗಲಿ ಅಂತ ನಾನು ಕೇಳ್ಕೊಂಡು, ನನಗೆಲ್ಲ ಕರೆಸಿ ಎಲ್ಲರೂ ಎಷ್ಟು ನನಗೆ ಬಹಳ ಸನ್ಮಾನ, ನನ್ನ ಪ್ರೀತಿ ಕೊಟ್ಟಿದ್ದೀರಿ. ಒಂದು ಹೆಣ್ಮಗಳಿಗೆ ತಾವು ಮನೆಗೆ ಹೋದಂಗೆ ಎಷ್ಟು ಖುಷಿ ಆಯ್ತಲ್ಲ, ನನಗೆ ಬಂದ ತಕ್ಷಣ ಕಾಕ ನೋಡ ಇಲ್ಲ ಹಂಗೆ ಅಷ್ಟು ಖುಷಿ ಅನಿಸ್ತು, ಎಲ್ಲರೂ ನೋಡಿ ಖುಷಿ ಅನಿಸ್ತು ನನಗೆ. ಹೀಗಾಗಿ ನನಗಿಷ್ಟು ಸನ್ಮಾನ ಮಾಡಿ ನನಗೆಲ್ಲರೂ ಕೂಡ ಪ್ರೀತಿ ಪೂರ್ವಕವಾಗಿ ನನ್ನ ಜೊತೆ ಇದ್ದೀರಿ. ಸೊ ನಿಮ್ಗೆಲ್ಲರೂ ಕೂಡ ಅಂತ ಹೇಳ್ತೇವೆ. ಮಾನ್ಯ 8ನೇ ತಾರೀಕು ನಿಮ್ದು ಬಾಡಿ ಮೀಟಿಂಗ್ ಇತ್ತಲ್ರಿ, ಕೆಲವೊಂದು ಹೊಸ ಯೋಜನೆಗಳನ್ನು ನೀವು ಮಾಡಿದ್ದೀರಿ. ಟ್ರ್ಯಾಕ್ಟರ್ ಆದ್ರಿ, ಹೈನುಗಾರಿಕೆ ಆಯ್ತು, ಬೇಸಾಯದ ಟ್ರ್ಯಾಕ್ಟರ್ ರೀ, ಮತ್ತು ಹೈನುಗಾರಿಕೆ ನಿಮ್ಮ ಬ್ಯಾಂಕಿಗೆ ಚಾಟ್ಗಳು ಬಂದವ್ರಲ್ಲ, ನಾನು ಸ್ಟೇಟಸ್ ಕೂಡ ಸೆಕೆಂಡ್ ಹ್ಯಾಂಡ್ ಬ್ಯಾಂಕ್ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಒಂದು ಈಗ ನಾವು ನಿಮ್ಗೆ ಏನಾದ್ರು ಗೊತ್ತಂದ್ರೆ ನಾನೇ ನಾವು ಅಧ್ಯಕ್ಷರ ಕಡೆ ಹೋದಾಗ ಈ 10ನೇ ಭಾಗದಾಗ ಯಾಕೆ ನಮ್ಮ ಯೋಜನೆಗಳನ್ನ ತಗೋತಾ ಇಲ್ಲ ಅಂತ ಕೇಳಿದ್ರು. ನಾವು ಅಧ್ಯಕ್ಷರಿಗೆ ಒಂದು ಮಾತು ಹೇಳಿದ್ರಿ, ಇಲ್ಲಿ ನಮ್ಮ ಸೆಕ್ರೆಟರಿ ಸೊಸೈಟಿ ಸೆಕ್ರೆಟರಿಗೆ ಮತ್ತು DCC ಅವರಿಗೆ ಕೆಲಸ ಮಾಡಾಗೈತಿ, ಅದಕ್ಕೆ ಅವ್ರು ಇದನ್ನ ಯಾರು ಫೋಕಸ್ ಮಾಡೋರು, ಇದನ್ನ ರೈತರಿಗೆ ಹೇಳುವಂತ ಕೆಲಸ ಅವರಲ್ಲಿ ಆಗ್ತಿಲ್ಲ. ಅದನ್ನು ದಯಮಾಡಿ ಅವ್ರಿಗೆ ಅಧ್ಯಕ್ಷರಿಗೆ ಹೇಳಿದ್ವಿ ನಾವು, ನಿಮ್ಮ DCC ಬ್ಯಾಂಕ್ನಿಂದ ಏನು ಯೋಜನೆಗಳು ಅದಾವ ಆ ಯೋಜನೆಗಳು ನೇರವಾಗಿ ಎಲ್ಲ ಪ್ರತಿಯೊಬ್ಬ ರೈತರಿಗೆ ಮುಟ್ಟಲಿ. ಅದ್ರೊಳಗೆ ಅವ್ರು ಚಾಯ್ಸಿಂಗ್ ಯಾರೋ ಮಾಡಿ, ಯಾರು ಹೈನುಗಾರಿಕೆ ಮಾಡೋವಾಗ ಆಗಲಿ, ಯಾರು JCB ತೊಗೊಂಡ್ರಿ, ಯಾರು ಟ್ರ್ಯಾಕ್ಟರ್ ತೊಗೊಂಡ್ರಿ, ಹೌಸಿಂಗ್ ಲೋನ್ ತೊಗೊಂಡ್ರಿ, ಅನೇಕ ಯೋಜನೆಗಳು ನಿಮ್ಮ ಅಧ್ಯಕ್ಷರಿಗೆ ನಾವು ನಿಮಗೆ ತುಂಬ ಅಭಿನಂದನೆಗಳು ಹೇಳ್ತೀವ. ಯಾಕಂದ್ರೆ ಒಂದು ತಾಸು ನಮ್ಮ ಸುರೇಶ್ ಅವರು ನಾವು ಚೇರ್ಮನ್ ಆದಾಗ ಅಗದಿ ನಮಗೆ ಸವಿಸ್ತಾರವಾಗಿ ಎಲ್ಲ ಪಿಚ್ ಹೇಳ್ಯಾರ. ಆ ಹೇಳುವಂತ ಕೆಲಸ ಪ್ರತಿಯೊಂದು ಬ್ಯಾಚಿನಿಂದ ಆತಂದ್ರೆ ನಮ್ಮ ರೈತರಿಗೆ ಹೆಚ್ಚಿನ ಅನುಕೂಲ ಆಗ್ತದೆ. ಈಗ ಸಾಕಷ್ಟು ಯೋಜನೆಗಳು ಮಾಡ್ಲತ್ತಾರೆ, ಅನುಕೂಲ ಆಗ್ಲತ್ತೈತಿ, ಇನ್ನೂ ಹೆಚ್ಚಿನ ಅನುಕೂಲ ಆಗ್ಲತ್ತ ಹೇಳಿ ನಮ್ಮ ಬೇಡಿಕೆ ಇದ ವಿಷಯ. ನಾನೇನ್ ತಿಳ್ಕೊಂಡಿದ್ದೀನಿ ಸರ್ ಅಲ್ಲಿ ZP ವೈಸರಿ, ಯಾಕಂತಂದ್ರೆ ಈಗೇನು ಎಲ್ಲರೂ ನಮ್ಮ ಡೈರೆಕ್ಟರ್ ಸೆಕ್ರೆಟರಿಗಳು ಇರ್ತಾರಲ್ಲ, ಅವ್ರು ಕರೆಸಿ ಪ್ರತಿಯೊಂದು ZP ವೈಸ್ ಹೋಗಿಸಿದ ಇದು ಎಲ್ಲರಿಗೂ ಮಾಹಿತಿ ಕೊಡೋಣ ಅಂತ ಕೇಳಿದೆ. ಯಾಕಂದ್ರೆ ಇದು ಬ್ಯಾಂಕ್ ಸಿಬ್ಬಂದಿ ಗೊತ್ತಿದ್ರೆ ಕೆಲವರು ನಿಮ್ಗೆ ಗೊತ್ತಿರಂಗಿಲ್ಲ, ಅದ್ರ ಏನ್ ಅನುಕೂಲ ತಗೋಬೇಕು
ಇದನ್ನ ಮಾಡ್ಬೇಕು ಗೊತ್ತಿರಂಗಿಲ್ಲ. ಅವ್ರು ಹೇಳಿದಾಗ ಅಥವಾ ನೀವು ಕೇಳಿದಾಗ ಅವ್ರು ಹೇಳೋರು ಈ ಟೈಪ್ ಆಗ್ತದೆ. ಅದ ಒಂದು ನಾವು ಟ್ರೈನಿಂಗ್ ಒಂದು ಬ್ಯಾಂಕ್ ಮಾಡ್ಯಾರ್ರಿ ಆದ್ರೆ ನೀರಲ್ಲಿ ಬಂದು ಮುಟ್ಟಿಲ್ರಿ ಅಷ್ಟು ರೈತರು. ಈಗ ಏನಾಗಿತ್ತು ಈ ಏರಿಯಾಗಳಿಗೆ ನೀವು ದುಡ್ಡು ಕೊಡ್ಬೇಕ ಫ್ರೆಂಡ್ಸ್ ಇದಾಗಿತ್ತು ನೀವು ಈ 2 ತಿಂಗಳ ಮೀಟಿಂಗ್ ನಾವು ಮೀಟಿಂಗ್ ಬಂದಿದ್ದೀವಿ. ಬಂದಾಗ ಅವ್ರು ಏನ್ ಹೇಳ್ರಿ ಈ ಟ್ರ್ಯಾಕ್ಟರ್ ಮೇಲೆ ಸಾಲ ಕೊಡಬೇಕು, ಹಳ್ಳಿ 5 ವರ್ಷ ಟ್ರ್ಯಾಕ್ಟರ್ ಒಳಗೆ ಸಾಲ ಕೊಡಬೇಕು, ಕಾರ್ ಲೋನ್ ಕೊಡಬೇಕು, ಹೌಸಿಂಗ್ ಲೋನ್ ಕೊಡಬೇಕು, ಹಿಂಗೆಲ್ಲ ವಿಸ್ತಾರವಾಗಿ ಅವೆಲ್ಲ ಎಷ್ಟು ಅವು ಮಾಡ್ಯಾರ್ಲಿ ಚಾಟ್ ಬರ್ತಾರ್ರಿ. ಆ ಚಾಟ್ ನೀವು ಗೋಲ್ಡ್ ಹಚ್ಚುವಂತ ವ್ಯವಸ್ಥಿತ ಮಾಡಿ ಅಂದ್ರೆ ಎಲ್ಲ ಇಲ್ರಿ 8% ಬಡ್ಡಿ ಐತಿ, ಯಾವ ಕ್ಯಾಸ್ಟ್ ಲೋನ್ ಕೊಡ್ಬೇಕು ಅದೆಲ್ಲ ನಿಮ್ಗೆ ರೈತರೆಲ್ಲ ಗೋಲ್ಡ್ ಹಚ್ಚಿಸ್ತಾರೆ. ಅರ್ಬಾರ್ ಮುಖಾಂತರ ಅವ್ರು ಹೇಳಿ ಫೋನ್ ಹಚ್ಚಿಸಿಂದ ಅಲ್ಲಿ ಜ್ವೆಲ್ಲರ್ ಅಂತ ನಾವು 2 ತಾಸು ಮಾತಾಡಿದ್ವಿ ಚೇಂಬರ್ ಒಳಗೆ. ಅವೇನ್ ಹೇಳ್ರಿ ಈಗಾಗಲೇ ನಾವೀಗ ಇದನ್ನ ಮಾಡಿದೀವಿ, ನಿಮ್ನೆಲ್ಲ ಕರೆಸಿ ಡೈರೆಕ್ಟರ್ನೆಲ್ಲ ಕರೆಸಿ ಬೆಳಗಾವಿ ಮೀಟಿಂಗ್ ಕರೆಸಿ ನೀವು ಈ ಯೋಜನೆಗಳು ಇಷ್ಟಿಷ್ಟು ನಾವು ಕೊಡ್ಬೇಕಂತ ಹೇಳಿದೀವಿ. ಆದ್ರೂ ನಿಮ್ಮಲ್ಲಿ ಯಾರು ಲೋನ್ ತೊಗೊಂಡಿಲ್ಲ. 15 ತಾಲೂಕದಾಗ ಒಂದು ಮೂವ್ ಆಗಿಲ್ಲ, 15 ತಾಲೂಕದಾಗ ಒಂದು ಮೂವ್ ಆಗಿಲ್ಲ, DCCಂದು ಮೂವ್ ಆಗಬಾರ್ದು, ನಮ್ಮ ಸೊಸೈಟಿಂದು ಮೂವ್ ಆಗಿಲ್ಲ. ನೀವೆಲ್ಲ ಇದನ್ನು ನೀವು ಮಾಡ್ಕೊರಿ ತಿಳಿಸಿ ನಮ್ಮ ಪುಸ್ತಕ ಹೇಳ್ಯಾರ, ನಾವು ಹೇಳಿದಿವಿ. ನೀವು ಆಲ್ರೆಡಿ ಮಾಡಿ ಸರ್, ನೀವು ವಾಟ್ಸಪ್ ಮುಖಾಂತರ ಹೇಳುದು ಬೇಡ, ನೀವು ಸದಾ ಲೋನ್ ಕೊಡ್ಬೇಕಂತೇಳಿ ನೀವು DCC ಬ್ಯಾಂಕ್ ನೀವು ಆಲ್ರೆಡಿ ಮಾಡಿ. ಈ ವರ್ಷ ರೈತರಿಗೆ ಇಷ್ಟು ನೀವು ಸಾಲ ಕೊಡ್ಬೇಕು, ರೈತರಿಗೆ ಇಷ್ಟೆಲ್ಲ ನೀವು ಟ್ರ್ಯಾಕ್ಟರ್ ಸಾಲ ಕೊಡ್ಬೇಕು, ಈಗ ರೈತರಿಗೆ ಸಲ ಎತ್ತುಗೊಳಿಸ್ತಾರಲ್ಲ ನಮ್ಮ ಸಾಲ ಕೊಡ್ಬೇಕು. ಈಗೆಲ್ಲ ನೀವು ಸರ್ ಆಲ್ರೆಡಿ ಮಾಡತ್ತೀರಿ. ನಾವು ಎಲ್ಲರೂ ನೀರು ಒಂದು 6 ತಾಸು ತಿಂಬರ್ ತಪ್ಪು ಮಾತಾಡಿದ್ವಿ. ಕಮರ್ಷಿಯಲ್ ರೈತರದ ಪರವಾಗಿ ಆದ್ರೆ ಡಿಲೇ ಮಾಡ್ತೀರಿ ಮೇಡಮ್. ನೀವು ಇದನ್ನ ಗಂಭೀರವಾಗಿ ಪರಿಗಣನೆ ಮಾಡಿ ಮುಂದೆ ನೀವು ಏನಂದ್ರೆ ರೈತರಿಗೆ ಉಪಕರಣ ಆಗುವಂತವ ಸಾಲಗಳಿಗೆ ಹೆಚ್ಚಿನ ಮಹತ್ವ ಕೊಡ್ರಿ. ಯಾಕಂದ್ರೆ ನಿಮ್ಮ ಬ್ಯಾಂಕ್ ಇರುವುದ ರೈತರಿಂದ ಮೇನ್, ಅದಕ್ಕೆ ರೈತರಿಗೆ ಹೆಚ್ಚಿನ ಅನುಕೂಲ ಮಾಡ್ರಿ. ಈಗಾಗಲೇ ನಾವು ನಿಮ್ಗೊಂದು ಮಾತು ಹೇಳಿದಾಗ 4 ಸರಿ ನೀವು ಅಧ್ಯಕ್ಷರಿಗೆ ಹೇಳ್ರಿ ಅಂತ ಹೇಳ್ರಿ. ಸತ್ಯ ಸೊಸೈಟಿಯಿಂದ ಹಿಂಗ್ ಮೇಡಮ್ ಅವ್ರು ಹೇಳಿದ್ರು, ನಾವು ಸ್ವತಃ ಭೇಟಿ ಆಗಿದ್ರಿ. ಅವ್ರು ಹೇಳ್ಯಾರ ತಂದಾಗ ನೀವೇನ್ ನಮ್ಗೆ ಸ್ಪಂದನೆ ಕೊಟ್ಟರಿ, ನಮ್ಮ ಸೊಸೈಟಿ ನಿಮ್ಗೆ ತುಂಬ ಅಭಿನಂದನೆಗಳು ಸಲ್ಲಿಸ್ತೇವೆ. ಸೊಸೈಟಿಯಾಗ ಸಾಲ ತುಂಬತ್ ಹೇಳಿ ಸೆಕ್ರೆಟರಿಗಳು ರೈತರಿಗೆ ಫೋನ್ ಹಚ್ತೀರಿ. ಯೋಜನೆಗಳು ಬಂದಾಗ ಅವ್ರು ವಾಟ್ಸಪ್ ಮ್ಯಾಕ್ಸಿಮಮ್ ಎಲ್ಲರೂ ಹೋಗೋರು ಅವ್ರನ್ನ ಗ್ರೂಪಿಗೆ ಬಿಡುದು ಮಾಡ್ರಿ. ಯಾಕಂದ್ರೆ ನೀವು ಸಾಲ ಅವ್ರು ನಿಮ್ ಕಡೆ ಎಲ್ಲ ಡೀಟೇಲ್ಸ್ ಇರ್ತೈತಿ, ನಂಬರ್ ಇರ್ತೈತಿ, ಎಲ್ಲ ಇರ್ತೈತಿ. ಅವಿಗೆ ಏನ್ ನೋಟಿಸ್ ನೋಡಿ ಸೊಸೈಟಿ ಸೆಕ್ರೆಟರಿಗಳು ಸಾಲ ತುಂಬಿರತ್ತಿಲ್ಲ, ಅವ್ರ ಸೆಕ್ರೆಟರಿ ಅವ್ರ ಅದನ್ನು ಅವ್ರು ಡೈರೆಕ್ಟ್ ಆಟೋಮೆಟಿಕ್ ಬಿಡಿಪಿ ಬೆಳೆಸಾಲ ಇದು ಬಿಟ್ರೆ ಚರ್ಚೆನೇ ಇಲ್ರಿ. ಬಿಡಿಪಿ ವಸೂಲಿ ಕಡ್ದಾಕಿ ಬೆಳೆಸಾಲ ವಸೂಲಿ ನಾವು ಡೈರೆಕ್ಟ್ ಆಗಿ ಬರೀ ಬಿಡಿಪಿ ಬೆಳೆಸಾಲ ವಸೂಲಿ ಮಾಡಾಕ ಬಂದಿದ್ರು. ಮತ್ತೆ ನಾವು ಈ ಡೈರೆಕ್ಟ್ ತೆಗೆದು ಬಿಡ್ಬೇಕ್ರಿ, ಸೊಸೈಟಿ ಒಳಗೆ ತೆಗೀರಿ, ಡೈರೆಕ್ಟ್ ನೀವು ಡಿಸಿಷನ್ ಇಟ್ಕೋರಿ. ಏನ್ ಮಾಡೋದು ಬ್ಯಾನರ್ ಹಾಕ್ರಿ. ಮತ್ತೆ ಸಾಕಷ್ಟ ಈಗ ಎಲ್ಲರಿಗೂ ನಿಮ್ಗೆ ವಾಟ್ಸಪ್ ಅಂದ್ರೆ ಎಲ್ಲಾರ ನಂಬರ್ ಅದಾವ. ಈಗ ನೀವು ಬೋರ್ಡ್ ನಮ್ಗೆ ಎಲ್ಲರಿಗೂ ಗೊತ್ತಿಲ್ಲ, 4 ಜನಕ್ಕೆ ಗೊತ್ತೈತಿ, ನಮ್ಗೆ ಒಟ್ಟ ಗೊತ್ತೇ ಇಲ್ರಿ. ನಾವೀಗ ಕಮಲದಿಂದ 70 ಕಿಲೋಮೀಟರ್ ನಾವು ಫೋನ್ ಅಂತೀರಿ. ಅದ ಒಂದು ಇವ್ರು ಒಂದು ಗ್ರೂಪ್ ಮಾಡಿ ಅಂದ್ರೆ ನಮ್ಗೆ ಗ್ರೂಪ್ದಾಗ ನೋಡಿಲ್ಲ, ನಾವು ಬರ್ತೀವಿಲ್ರಿ, ಗ್ರೂಪ್ ಮಾಡಂತ ಹೇಳ್ರಿ ಅವ್ರಿಗೆ. ಅಚಾನಕವಾಗಿ ನಿನ್ನೆ ಡಿಸಿಷನ್ ಅವ್ರು ರಾತ್ರಿ 7-8 ಗಂಟೆ ಕೇಳ್ಯಾರ, ತೃಪ್ತವಾಗಿ ಹೇಳೈತಿ ಎಲ್ಲರಿಗೂ ಮಾತಿ. ಮುಂದಿನ ದಿನದಾಗ ವಾಟ್ಸಪ್ ಎಲ್ಲ ಓಡಿಸ್ರಿ. ನಾನು ನೇರವಾಗಿ ಎಲ್ಲ ಸೊಸೈಟಿಗಂತೂ ಪರ್ಸನಲಿ ವಿಸಿಟ್ ಮಾಡಕ್ಕಿದ್ದೇನೆ. ಮತ್ತೆ ಈಗ ಸರ್ ಏನು ನಮ್ಮ ಮ್ಯಾಗಿಂದ ಏನ್ ಬರ್ತದ್ರಲ್ಲ ಅಂತ ಪೂರ್ತಿ ಅವ್ರಿಗೆ ಒಂದು ನೀವು ಇಲ್ಲ ಈಗ ಸಾಕಷ್ಟು ಜಾಗ ಐತಿ ನೋಡ್ರಿ, ಎಲ್ಲ ಕಡೆ ನೀವು ಅಡ್ಜಸ್ತಾರಂದ್ರ ನೀವು ಅವ್ರಿಗೆ ಬಂದಿರೋರಿಗೆ ತಾನು ಹೋಗ್ತಾರೆ, ನೀವು ಹೇಳಕ್ಕೂ ಹತ್ತಂಗಿಲ್ಲ. ಆಮ್ಯಾಗ ಇನ್ನೂ ಒಂದು ವಾಟ್ಸಪ್ ಮುಖಾಂತರ ಯಾರ್ಯಾರು ವಾಟ್ಸಪ್ ಮುಖಾಂತರ ಅದ್ರ ಅವ್ರ ಮೆಸೇಜ್ ಹಾಕೋತಾರೆ, ಅದೇ ನಾವು ಚಾಟ್ ಇರ್ತೈತಿ ಅದು ಬಿಡ್ರಂತ ಹೋಗ್ಬಿಡ್ತೈತಿ. ಆಮೇಲೆ ದಯವಿಟ್ಟು ಗ್ರೂಪ್ ಮಾಡ್ರಿ. ಗ್ರೂಪ್ ಮಾಡಿದ್ರು ಕೂಡ ಸಾಕಷ್ಟು ಯಾರಿಗೆ ಬೇಕು ಅವ್ರು ಅನುಕೂಲ ಮಾಡ್ಕೋತಾರ, ಯಾರಿಗೆ ಒಲ್ಲ ಅಂತಂದ್ರೆ ಅವ್ರು ಬಿಡ್ತಾರೆ. ಬಟ್ ಅದನ್ನ ನೀವು ಅನುಕೂಲ ಮಾಡ್ಕೊಂಡು ಮಾಡಿ. ಬೋರ್ಡ್ ಹಚ್ಚೋದ್ನಾಗ ಯಾರು ರೈತರ ಪಕ್ಕ ಕಲ್ತಾರೆ ಕನ್ನಡದಾಗ ಹಚ್ರಿ.